ನಮಸ್ಕಾರ ಫ್ರೆಂಡ್ಸ್, ನಾನು ಇವತ್ತು ಡ್ರೈ ಫ್ರೂಟ್ ಚಿಕನ್ ಸಾರು ಮಾಡ್ತಾ ಇದ್ದೇನೆ. ನಿಮಗೆ ನೋಡಿ ಇಲ್ಲಿ ಯಾವ ರೀತಿ ಟೇಸ್ಟಾಗಿ ನೋಡಿ ಬಂದಿದೆ. ಇದು ನೋಡಿ, ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ನಾನು ಮೇಯ್ನಾಗಿ ಕೋಳಿ 1.5 kg ಕೋಳಿ ತಗೊಳ್ತಿದ್ದೇನೆ. ಮತ್ತು ಇಲ್ಲಿ ನೋಡಿ ಮೀಡಿಯಮ್ ಗಾತ್ರದ ಒಂದು ತೆಂಗಿನಕಾಯಿ ನಾನು ಮಿಕ್ಸಿಗೆ ಮಿಕ್ಸ್ ಮಾಡಲಿಕ್ಕೆ. ಅದರ ಒಟ್ಟಿಗೆ ನೋಡಿ ಯಾವ್ದು ಸಾಮಗ್ರಿಗಳಿಲ್ಲಿ ನೋಡಿ 2 ಟೇಬಲ್ ಸ್ಪೂನ್ ನಾನು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ, ಬೆಳ್ಳುಳ್ಳಿ ಒಂದು 9, ಮತ್ತು ಬಡೆಸೊಪ್ಪು ನೋಡಿ 1 ಟೇಬಲ್ ಸ್ಪೂನು, ಮತ್ತು ಒಂದು 9-10 ನಾನು ಲವಂಗ ತಗೊಂಡಿದ್ದೇನೆ. ಅನಂತರದಲ್ಲಿ ನೋಡಿ ಇಲ್ಲಿ ಇದು ಕಸಕಸೆ ತಗೊಂಡಿದ್ದೇನೆ 1 ಟೇಬಲ್ ಸ್ಪೂನ್ನಷ್ಟು, ಮತ್ತು ಒಂದು ಏಲಕ್ಕಿ ನೋಡಿ 1.5 ಟೀ ಸ್ಪೂನು ಜೀರಿಗೆ, ಮತ್ತು ಒಂದು 10 ಬೆಳ್ಳುಳ್ಳಿ, ಮತ್ತು 1 ಟೀ ಸ್ಪೂನು ಇದು ಕಾಳುಮೆಣಸು, ಮತ್ತು ಒಂದು 1/4 ಟೀ ಸ್ಪೂನು ಮೆಂತೆ. ನೋಡಿ ಇಲ್ಲಿ ನೋಡಿ ನೀರುಳ್ಳಿ ಒಂದು ಮೀಡಿಯಮ್ ಗಾತ್ರದ್ದು, ಮತ್ತು 10 ಬೆಡಗಿ ಮೆಣಸು ಇಲ್ಲಿ ತಗೊಂಡಿದ್ದೇನೆ. ಬೆಡಗಿ ಮೆಣಸು ತಗೊಂಡು ನಂತರದಲ್ಲಿ ಇವಾಗ ನೋಡಿ ಡ್ರೈ ಫ್ರೂಟ್ಸ್ ನೋಡಿ ನನಗೆ ಬೇಕಾಗುವಂಥ ಡ್ರೈ ಫ್ರೂಟ್ಸ್. ನೀವು ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸು ಸಹ ಹಾಕ್ಬೋದು, ಅಂದರೆ ಬಾದಾಮ್ ಎಲ್ಲ ಹಾಕ್ಬೋದು. ನನ್ನ ಹತ್ರ ಇರುವಂಥ ಈ ಡ್ರೈ ಫ್ರೂಟ್ಸನ್ನು ಹಾಕ್ತಿದ್ದೇನೆ. ಸನ್ಫ್ಲವರ್ ಸೀಡ್ ಮತ್ತು ಪಂಪ್ಕಿನ್ ಸೀಡ್ ಹಾಕ್ತಿದ್ದೇನೆ. 1 ಟೇಬಲ್ ಸ್ಪೂನ್ ಸನ್ಫ್ಲವರ್, 1 ಟೇಬಲ್ ಸ್ಪೂನ್ ಪಂಪ್ಕಿನ್ ಸೀಡ್, ಒಂದು 7-8 ನಾನು ಪಿಸ್ತಾ ಹಾಕಿದ್ದೇನೆ, ಮತ್ತು 1 ಟೇಬಲ್ ಸ್ಪೂನು ಗೇರು ಬೀಜ. ಇಷ್ಟೇ ನಾನು ಹಾಕಿದ್ದೇನೆ. ನಂತರದಲ್ಲಿ 1.5 ಟೇಬಲ್ ಸ್ಪೂನ್ಸ್ ಅಲ್ಲ, ಟೀ ಸ್ಪೂನ್ಸ್ ಅಲ್ಲ, ಒಂದು ಮೀಡಿಯಮ್ ಗಾತ್ರದ ಸ್ಪೂನಲ್ಲಿ 1.5 ಸ್ಪೂನ್ ಹಾಕಿದ್ದೇನೆ. ಇವಾಗ ನೋಡಿ ಫ್ರೈ ಮಾಡಲಿಕ್ಕೆ ಎಲ್ಲ ಅಂದರೆ ಮೆಂತೆ, ಕೊತ್ತಂಬರಿ ಎಲ್ಲವನ್ನು ಹಾಕಿ ಅದರ ನಂತರದಲ್ಲಿ ನೋಡಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೇನೆ. ಇದು ನಾನು ನೋಡಿ ಜಾಸ್ತಿ ಉರಿಯಲ್ಲಿ ಇಡಲಿಲ್ಲ, ಸ್ವಲ್ಪ ಸಿಮ್ಮಲ್ಲೇ ಇಟ್ಟಿದ್ದೇನೆ. ಅಂದರೆ ಶಾಲೋ ಒಂದು ಸ್ಲೋ ಅಲ್ಲಿಯೇ ನಾನು ಇದನ್ನು ಫ್ರೈ ಮಾಡ್ತೇನೆ. ಬಟ್ ನಾನು ಸ್ವಲ್ಪ ಡೀಪ್ ಫ್ರೈ ಮಾಡ್ತಾ ಇದ್ದೇನೆ. ಯಾಕಂದರೆ ಅಂದರೆ ನೀವು ನೆನೆಸ್ಬೋದು ಇದು ತುಂಬ ಕಪ್ಪಾಗ್ತದೆ ಹಾಗೆ ಹೇಳಿ, ಏನಿಲ್ಲ. ಇದು ಸ್ವಲ್ಪ ಡೀಪ್ ಫ್ರೈ ಮಾಡಿದರೆ ರುಚಿ ಆಗ್ತದೆ. ಆನಿಯನನ್ನು ನಾನು ಜಾಸ್ತಿ ಫ್ರೈ ಮಾಡಲಿಕ್ಕೆ ಹಾಕಲಿಲ್ಲ. ನಾನು ಆನಿಯನನ್ನು ನಾನು ಸ್ಲೈಟಲ್ಲೇ ಫ್ರೈ ಮಾಡ್ತಿದ್ದೇನೆ. ಬಟ್ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ನೋಡಿ ಈ ಥರ ಫ್ರೈ ಮಾಡಿದ್ದೇನೆ ನಾನು. ನಂತರದಲ್ಲಿ ಮೆಣಸನ್ನು ಕೂಡ ನಾನು 10 ಮೆಣಸನ್ನು ಫ್ರೈ ಮಾಡಿ ನಂತರ ಅದನ್ನು ಪೌಡರ್ ಮಾಡ್ತೇನೆ. ಈಗ ನೋಡಿ ಇಲ್ಲಿ 1.5 kg ಕೋಳಿಗೆ ನಾನು ಏನು ಮಾಡ್ತಿದ್ದೇನೆ ಹೇಳಿದ್ರೆ, ಇದಕ್ಕೆ ನಾನು ಒಂದು 5 ನಿಮಿಷ ಮಿಕ್ಸ್ ಮಾಡಿ ಇಟ್ಟಿರ್ತೇನೆ. ಇದು ಮೆಣಸಿದ ಹುಡಿಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ನಂತರದಲ್ಲಿ ಹಳದಿ ಪೌಡರ್ ಒಂದು ಅರ್ಧ ಟೀ ಸ್ಪೂನು, ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ತಿದ್ದೇನೆ. ಹಳದಿ ಪೌಡರ್ ಈಗ ನೋಡಿ ಹಾಕ್ತೇನೆ, ನಾನು ಒಂದು ಅರ್ಧ ಟೀ ಸ್ಪೂನ್ ಹಾಕ್ತೇನೆ. ಅದರ ನಂತರ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನ್ನಲ್ಲಿ ಇದು ಟೊಮೆಟೊ ಕೆಚಪ್, ಟೊಮೆಟೊ ಸಾಸಸ್ ಅಲ್ಲ, ಟೊಮೆಟೊ ಕೆಚಪ್ ಹಾಕಬೇಕು. ನೀವು ಟೊಮೆಟೊ ಸಾಸ್ ಹಾಕಿದ್ರೆ ಅದೊಂಥರ ಸ್ವೀಟಿಗೆ ಹೋಗ್ತದೆ, ಟರ್ನ್ ಆಗ್ತದೆ. ಸೊ ಇದು ಟೊಮೆಟೊ ಕೆಚಪ್ಪು ನಿಮಗೆ ಅಷ್ಟು ಸ್ವೀಟ್ ಬರೋದಿಲ್ಲ, ಬಟ್ ತುಂಬ ರುಚಿ ಕೊಡ್ತದೆ. ಇದು 1 ಟೇಬಲ್ ಸ್ಪೂನ್ ಹಾಕಿ ಇದು ನನ್ನ ಸ್ಪೂನ್ನಲ್ಲಿ ಮಿಕ್ಸ್ ಮಾಡೋದಿಲ್ಲ, ಯಾಕೆ ಹೇಳಿದ್ರೆ ಅದು ತುಂಬ ಸಮಯ ತಗೊಳ್ತದೆ. ನಿಮಗಿದು ದಿಢೀರಾಗಿ ಮಾಡಲಿಕ್ಕೆ ಕೆಲವೊಮ್ಮೆ ಡ್ರೈ ಫ್ರೂಟ್ಸ್ ನೆನೆ ಹಾಕಿ ಅದನ್ನು ಪೇಸ್ಟ್ ಮಾಡಿ ಹಾಕ್ತಾರೆ. ಬಟ್ ನಾನಿದು ನನ್ನ ಓನ್ ರೆಸಿಪಿ ನಾನು ಮಾಡ್ತಿದ್ದೇನೆ. ನನ್ನ ಓನ್ ರೆಸಿಪಿಯಲ್ಲಿ ನಾನು ಮಾಡಿದ್ದು ಹೀಗೇನೆ, ಅಂದರೆ ಇದನ್ನು ಸರಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಟು ನಂತರ ಇದನ್ನು ನಾನು ಬೇಯಲಿಕ್ಕೆ ನೋಡಿ ಇಟ್ಟಿದ್ದೇನೆ. ನೋಡಿ ಒಂದು 10 ನಿಮಿಷ ನಾನು ಸಿಮ್ಮಲ್ಲಿ ಇಡ್ತಾ ಇದ್ದೇನೆ. ಜಾಸ್ತಿ ಉರಿ ಇಡಲಿಲ್ಲ, ನಾನು ಜಸ್ಟ್ ಸಿಮ್ಮಲ್ಲಿ ಉರಿ ಇಡ್ತೇನೆ. ಯಾಕಂದರೆ ಅದು ಸಿಮ್ಮಲ್ಲಿ ಇಟ್ಟರೆ ಕೋಳಿ, ಇದು ಬ್ರಾಯ್ಲರ್ ಕೋಳಿ, ಈ ಬ್ರಾಯ್ಲರ್ ಕೋಳಿ ಆಗಿರೋದ್ರಿಂದ ನೀವು ಸಿಮ್ಮಲ್ಲಿ ಇಡ್ಬೋದು. ಅದು 10 ನಿಮಿಷದಲ್ಲಿ ನಿಮಗೆ ಬೆಂದಿರ್ತದೆ ಅದು ಚಿಕನ್. ಅದು ನಂತರ ನೋಡಿ ಇಲ್ಲಿ ನಾನು ಮಿಕ್ಸಿಗೆ ಹಾಕಿರುವಂಥ ಆ ಪೇಸ್ಟ್, ಮಿಕ್ಸಿಯಲ್ಲಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ ಆಗಲಿ ತೆಂಗಿನಕಾಯಿ ಎಲ್ಲ ಒಂದು ಸಹ ಮಿಕ್ಸಿಗೆ ಹಾಕಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ಇಲ್ಲಿ ನಾನು ನಿಮಗೆ ಶಾರ್ಟಾಗಿ ತೋರಿಸ್ತಾ ಇದ್ದೇನೆ. ಯಾಕೆಂದರೆ ನಾನು ಇದನ್ನು ಮಿಕ್ಸಿಗೆ ಹಾಕಿದ್ದನ್ನು ಆಗಲಿ ಅಥವಾ ತೆಂಗಿನಕಾಯಿ ಹಾಕಿದ್ದನ್ನಾಗಲಿ ನಾನು ತೋರಿಸಿಲ್ಲ. ಬಟ್ ನಾನು ಒಂದು ತೆಂಗಿನಕಾಯಿ ಫುಲ್ ಹಾಕಿ ಮಿಕ್ಸಿಗೆ ಪೇಸ್ಟ್ ಮಾಡಿ ಅದರ ನಂತರ ನೋಡಿ ನಾನು ದಪ್ಪ ಬೇಡ ನನಗೆ, ಯಾಕೆ ಹೇಳಿದ್ರೆ ನಾನು ನಿಮ್ಗೆ ಹೇಳಿದ್ದೇನೆ ಚಿಕನ್ ಡ್ರೈ ಫ್ರೂಟ್ ಸಾರು ಅಂತೇಳಿ. ಸೊ ನನಗೆ ಬೇಕಾದಷ್ಟು ನೀರು ನಾನು ಹಾಕ್ತೇನೆ. ನೀವು ಸಹ ಹಾಕ್ಕೊಳ್ಬೋದು. ಈ ಥರ ಪದಾರ್ಥ ಹೆಚ್ಚಾಗಿ ನಾವು ಚಪಾತಿಗೆ ಆಗಲಿ ಅಥವಾ ಅನ್ನದೊಟ್ಟಿಗೆ, ಕೋಳಿ ರೊಟ್ಟಿಗೆ, ನೀರು ದೋಸೆಗೆ, ಇನ್ನು ಇಡ್ಲಿ, ಅನೇಕವಾದ ಫುಡ್ಗಳಿಗೆ ನಾವು ಹಾಕಿ ತಿನ್ಬೋದು. ಯಾಕೆ ಹೇಳಿದ್ರೆ ಇದು ತುಂಬ ತೆಳು ಇದೆ, ತುಂಬ ರುಚಿನೂ ಇದೆ. ಯಾಕೆ ಹೇಳಿದ್ರೆ ಇದು ಡ್ರೈ ಫ್ರೂಟ್ಸ್ ಚಿಕನ್ ಸಾರು. ನೀವು ಒಮ್ಮೆ ಮಾಡಿ ನೋಡಿ. ನೀವು ಒಮ್ಮೆ ಮಾಡಿದರೆ ನೀವು ಪ್ರತಿ ಸಾತಿ ನೀವು ಚಿಕನ್ ಸಾರು ಮಾಡುವಾಗ ಈ ಥರನೇ ಮಾಡಲಿಕ್ಕೆ ಇಷ್ಟಪಡ್ತೀರಿ. ಯಾಕೆ ಹೇಳಿದರೆ ಅಷ್ಟು ರುಚಿ ಆಗ್ತದೆ. ಈವನ್ ಮಕ್ಕಳು ಕೂಡ ಒಮ್ಮೊಮ್ಮೆ ಡ್ರೈ ಫ್ರೂಟ್ಸ್ ನಮಗೆ ಕೊಟ್ಟರೆ ಹೀಗೆ ಕೆಲವು ಮಕ್ಕಳು ತಿನ್ನೋದಿಲ್ಲ, ಅಥವಾ ದೊಡ್ಡವರು ಕೂಡ ಅಷ್ಟು ಇಷ್ಟಪಡಲ್ಲ. ಬಟ್ ಈ ಥರ ಪದಾರ್ಥ ಮಾಡಿಕೊಡುವಾಗ
ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕೆ ಹೇಳಿದರೆ ಇದು ಅಷ್ಟು ರುಚಿಯಾಗಿದೆ. ನಾನು ತುಂಬ ಸಲ ಇದನ್ನು ನಾನು ಮಾಡಿದ್ದೇನೆ, ಆದ ಕಾರಣ ನಿಮಗೆ ಹೇಳ್ತೇನೆ. ನೀವು ಒಂದು ಸಲ ತಿಂದು ನೋಡಿ, ಅಷ್ಟು ಟೇಸ್ಟ್ ಆಗಿರ್ತದೆ. ಈಗ ನಾನು ಇಷ್ಟು ನೀರು ಹಾಕಿದ್ದೇನೆ. ಈಗ ಕೊನೆಯಲ್ಲಿ ನಾನು ಏನು ಮಾಡ್ತಿದ್ದೇನೆ, ಚೆಕ್ಕೆ ಹೇಳ್ತಾರೆ, ಅದೊಂದು ಒಂದು ಒಂದು ಎರಡನೇ ಬೆರಳಿನ ಒಂದು ಅರ್ಧದಷ್ಟು ತಗೊಂಡು ಅದನ್ನು ಪುಡಿ ಮಾಡಿ ನಾನು ಹಾಕ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಮಿಕ್ಸಿಗೂ ಹಾಕ್ಬೋದು. ಅದು ತಿನ್ನುವಾಗ ಇದಾಗ್ತದೆ, ಒಳ್ಳೆಯದಾಗೋದಿಲ್ಲ ಅಂತೆಲ್ಲ ಆದರೆ ನೀವು ಮಿಕ್ಸಿಗೆ ಹಾಕ್ಬೋದು. ನಾನು ಹೀಗೆ ಪುಡಿ ಮಾಡಿ ಹಾಕಿದ್ದೇನೆ. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ನಾನು ಕಸೂರಿ ಮೇಥಿ, ಇದು 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ ತಗೊಂಡಿದ್ದೇನೆ ನಾನು. ಯಾಕಂದರೆ ಕೋಳಿಗೆ ಫೈನಲಿ ಇದು ಒಂದು ಸಖತ್ತು ರುಚಿ ಕೊಡ್ತದೆ, ಚಂದ ರುಚಿ ಕೊಡ್ತದೆ. ನೋಡಿ, ಇವಾಗ ನೋಡಿ, ಈಗ ಪದಾರ್ಥ ಕುದಿತಾ ಇದೆ, ನಾನು ಚಕ್ಕೆ ಹಾಕಿದ್ದೇನೆ. ಈಗ ಫೈನಲಿ ಇದು ಕೊನೆಯದಾಗಿ ನಾನು 2 ಟೀ ಸ್ಪೂನು ತುಪ್ಪ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ನಂತರದಲ್ಲಿ ನಾನು ಇದಕ್ಕೆ ಇದು ಯಾವುದು ನಮ್ಮ ಕಸೂರಿ ಮೇಥಿಯನ್ನು 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿಯನ್ನು ಅದಕ್ಕೆ ಹಾಕ್ತೇನೆ ನಾನು ಫೈನಲಿ ಆಗಿ. ನಿಜವಾಗಿ ಸಹ ನಾನು ಇದು ಮಾಡೋದಲ್ಲ, ಇದು ನಿಜವಾಗಿ ಸಹ ಒಳ್ಳೆ ಒಂದು ಪದಾರ್ಥ ಆಗಿದೆ, ತುಂಬ ರುಚಿಯಾಗಿದೆ. ಇದು ಒಂದು ಹೋಟೆಲ್ ಸ್ಟೈಲಿನ ಟೇಸ್ಟ್ ಬರ್ತದೆ. ಫೈನಲಿ ನಾನು ಏನು ಮಾಡಲಿಲ್ಲ, ಫೈನಲಿ ನಾನು ಇಷ್ಟೇ ಮಾಡಿದ್ದೇನೆ ಅಂದರೆ 2 ಟೀ ಸ್ಪೂನ್ ತುಪ್ಪ ಹಾಕಿದ್ದೇನೆ. ನಂತರದಲ್ಲಿ ಅದಕ್ಕೆ ಇದು ಕಸೂರಿ ಮೇಥಿ ಹಾಕಿ ನೋಡಿ, ಈ ಥರ ಮಿಕ್ಸ್ ಮಾಡಿ ನಾನು ಕುದಿಸ್ಲಿಕ್ಕೆ ಇಡ್ತೇನೆ. ನಾನು ಇದನ್ನು ಒಂದು ನಿಮಿಷ ನೀವು ಕುದಿಲಿಕ್ಕೆ ಇಡ್ಬೋದು. ತುಂಬ ಒಳ್ಳೆಯೇ ಇದು ರೆಸಿಪಿ ಆಗಿದೆ. ದಯವಿಟ್ಟು ನೋಡಿ, ನೀವು ಮಾಡಿ ನೋಡಿ ಒಮ್ಮೆ ಮನೆಯಲ್ಲಿ. ಮತ್ತು ನಿಮಗೆ ಹೇಗೆ ಆಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಇದು ಕಮೆಂಟಲ್ಲಿ ತಿಳಿಸಿ. ಮತ್ತು ನೀವು ಲೈಕ್ ಮಾಡಿದ್ದನ್ನು ಶೇರ್ ಮಾಡಿ. ಆದಷ್ಟು ನಿಮಗೆ ಇಷ್ಟ ಆಗಿದ್ದರೆ ನೀವು ಶೇರ್ ಮಾಡಿ, ಮತ್ತು ಜನರಿಗೆ ಅವರಿಗೂ ಕೂಡ ಇದರ ಒಂದು ರುಚಿ ಅನುಭವಿಸಲಿ. ದಯವಿಟ್ಟು ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕೆ ಹೇಳಿದರೆ ಅಷ್ಟು ಒಂದು ಒಳ್ಳೆಯಾದ ರೆಸಿಪಿ ಇದು. ಈ ರೆಸಿಪಿಗೆ ನೀವು ಮಾಡಿ ನೋಡಿ, ಮತ್ತು ನೀವು ಲೈಕ್ ಮಾಡಿ, ಮತ್ತು ನೀವು ಸ್ನೇಹಿತರ ಜೊತೆ ಶೇರ್ ಮಾಡಿ. ಇಂಥ ಹೊಸ ರುಚಿಕರ ಅಡುಗೆ ನನ್ನ ಚಾನಲಲ್ಲಿ ನಿಮಗೆ ಯಾವಾಗಲೂ ಸಿಗ್ತದೆ. ಆದ ಕಾರಣ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ, ಮತ್ತು ನೀವು ಇದನ್ನು ಕಂಪ್ಲೀಟಾಗಿ ನೋಡಿ, ಇದನ್ನು ಪೂರ್ಣವಾಗಿ ಅಂದರೆ ಎಂಡ್ ತನಕ ನೋಡಿ ಎಂಬುದಾಗಿ ನಾನು ಇಷ್ಟಪಡ್ತೇನೆ. ಇದನ್ನು ನೋಡಿದ ಮೇಲೆ ನೀವು ಮಾಡಿ ನೋಡಿ, ಈ ಥರ ಸೂಪರ್ ಬರ್ತದೆ. ಇದನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದ.